ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನೀವು ಎಷ್ಟೋ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರಗಳನ್ನ ನೋಡಿರಬಹುದು, ಆದ್ರೆ ಕೆಲವು ಚಿತ್ರಗಳ ಕ್ಲೈಮ್ಯಾಕ್ಸ್ ನಲ್ಲಿ ನಾವು ಗೆಸ್ ಮಾಡೋದಕ್ಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳನ್ನ ಕೊಟ್ಟಿರ್ತಾರೆ. ಇವತ್ತು ನಾನು ನಿಮ್ಗೆ ಹೇಳ್ತಿರೋ ಮೂವಿ ಕಥೆಯಲ್ಲೂ ಕೂಡ ನೀವು ಗೆಸ್ ಮಾಡೋದಕ್ಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳು ಇದೆ. ಅಂದ ಹಾಗೆ ಮೂವಿ ಹೆಸರು ದ ಅನ್ಇನ್ವೈಟೆಡ್. 2009ರಲ್ಲಿ ರಿಲೀಸ್ ಆಗಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆನಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಇವಳ ಚಿತ್ರದ ಹೀರೋಯಿನ್. ಇವಳಿಗೆ ಮ್ಯಾಟ್ ಅನ್ನೋ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ. ಇಬ್ರು ಹ್ಯಾಪಿಯಾಗಿ ಇರುವಾಗ ಮ್ಯಾಟ್ ಲಿಮಿಟ್ ಕ್ರಾಸ್ ಮಾಡಿ ತುಂಬಾ ರೊಮ್ಯಾಂಟಿಕ್ ಆಗಿ ನಡ್ಕೊಂಡಿದ್ರಿಂದ ಆನಾ ಕೋಪ ಮಾಡ್ಕೊಂಡು ಮನೆಗೆ ಹೋಗ್ತಾಳೆ. ಕಾಡು ದಾರಿಯಲ್ಲಿ ಹೋಗ್ಬೇಕಾಗಿರುತ್ತೆ. ಹೀಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ 3 ಮೂಟೆಗಳು ಇರೋದನ್ನ ನೋಡ್ತಾಳೆ. ಏನಿದು ಕಾಡಿನ ಮಧ್ಯದಲ್ಲಿ ಮೂಟೆಗಳಿದೆ ಅಂತ ಹೇಳಿ ಓಪನ್ ಮಾಡಿದಾಗ ಒಳಗಡೆ ಒಂದು ಡೆಡ್ ಬಾಡಿ ಇದೆ. ಆ ಡೆಡ್ ಬಾಡಿಗೆ ಜೀವ ಬಂದು ಆನಾ ನೀನು ಮನೆಗೆ ಹೋಗ್ಬೇಡ ಅಂತ ಹೇಳುತ್ತೆ. ಇದ್ರಿಂದ ಗಾಬರಿಯಾದ ಆನಾ ಮನೆಗೆ ಓಡಿ ಬರ್ತಾಳೆ. ಕಟ್ ಮಾಡಿದ್ರೆ ಆನಾ ತಾಯಿಯನ್ನ ತೋರಿಸ್ತಾರೆ. ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರಿಂದ ನಡೆಯೋದಕ್ಕೆ ಆಗೋದಿಲ್ಲ. ಅವ್ರ ಕೈಗೆ ಒಂದು ಬೆಲ್ ಅನ್ನ ಕಟ್ಟಿದ್ದಾರೆ. ಇವ್ರಿಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ಕೈಯನ್ನ ಶೇಕ್ ಮಾಡಿದ್ರೆ ಸಾಕು. ಆ ಬೆಲ್ ಶಬ್ದ ಕೇಳಿ ಯಾರಾದ್ರೂ ಇವರಿಗೆ ಬಂದು ಹೆಲ್ಪ್ ಮಾಡ್ತಾರೆ. ಆನಾಗೆ ಇನ್ನೊಂದು ಮನೆ ಇರುತ್ತೆ. ಅಲ್ಲಿಗೆ ಹೋದಾಗ ಡೋರಿಂದ ರಕ್ತ ಸುರಿತಾ ಇದೆ. ಇದನ್ನ ನೋಡಿ ಆನಾಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಇವಳ ತಾಯಿ ಇದ್ದ ಬೋಟ್ ಹೌಸ್ಗೆ ಬೆಂಕಿ ಹತ್ಕೊಂಡು ಬ್ಲಾಸ್ಟ್ ಆಗುತ್ತೆ. ಇದನ್ನೆಲ್ಲ ಆನಾ ಒಬ್ರು ಸೈಕ್ಯಾಟ್ರಿಸ್ಟ್ಗೆ ಹೇಳ್ತಾ ಇದ್ದಾಳೆ. ಸೊ ಇವಳಿಗೆ ಈ ತರದ ವಿಷನ್ಗಳು ಪದೇ ಪದೇ ಬರ್ತಾ ಇರುತ್ತೆ. ನೀನು ಇದನ್ನೇ ಥಿಂಕ್ ಮಾಡ್ತಾ ಡಿಸ್ಟರ್ಬ್ ಆಗ್ಬೇಡ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಎಷ್ಟೋ ಪರವಾಗಿಲ್ಲ. ನಿನ್ನ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ. ನಿನ್ನ ಮನಸ್ಸು ಪದೇ ಪದೇ ಒಂದೇ ವಿಷಯನ ಥಿಂಕ್ ಮಾಡ್ತಾ ಇರೋದ್ರಿಂದಾನೇ ನಿನ್ಗೆ ಈ ತರದ ಡ್ರೀಮ್ಸ್ ಬರ್ತಾ ಇದೆ. ಸೊ ಈಗ ನೀನು ಕ್ಯೂರ್ ಆಗಿದ್ದೀಯಾ, ನಿನ್ ಮನೆಗೆ ಹೋಗ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ. ಆನಾಗೆ ಫುಲ್ ಖುಷಿ ಆಗುತ್ತೆ. ಮನೆಗೆ ಹೋಗೋದಕ್ಕೆ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ತಾಳೆ. ಹೊರಗಡೆ ಅವಳ ತಂದೆ ವೇಟ್ ಮಾಡ್ತಾ ಇದ್ದಾರೆ. ಆನಾ ಹೊರಡುವಾಗ ಒಬ್ಳು ಮೆಂಟಲ್ ಪೇಷಂಟ್ ಆನಾ ಜೊತೆ ಮಾತಾಡ್ತಾಳೆ. ಏನ್ ಮನೆಗೆ ಹೋಗ್ತಾ ಇದ್ದೀಯಾ, ಆದ್ರೆ ನೀನು ಪೂರ್ತಿಯಾಗಿ ಗುಣ ಆಗಿಲ್ಲ ಅನ್ಸುತ್ತೆ ಅಂತ. ಆನಾ ಏನು ರಿಯಾಕ್ಟ್ ಮಾಡದೆ ಅಲ್ಲಿಂದ ಹೊರಗಡೆ ಬರ್ತಾಳೆ. ಇವಳನ್ನ ನೋಡಿ ಅವ್ರ ತಂದೆಗೆ ಫುಲ್ ಖುಷಿ ಆಗುತ್ತೆ. ಕೊನೆಗೂ ಮಗಳು ಗುಣ ಆಗಿದ್ದಾಳೆ ಅಂತ. ಮನೆಗೆ ಬಂದ ತಕ್ಷಣ ಅಲೆಕ್ಸ್ ಅಂತ ಕರಿತಾ ಇದ್ದಾಳೆ. ಅಲೆಕ್ಸ್ ಬೇರೆ ಯಾರು ಅಲ್ಲ, ಆನಾಳ ಅಕ್ಕ. ಆನಾ ಅಲೆಕ್ಸ್ ನ ಸರ್ಚ್ ಮಾಡ್ತಾ ಇರುವಾಗ ರೇಚಲ್ ಅನ್ನೋ ಲೇಡಿ ಬರ್ತಾರೆ. ಇವಳು ಬೇರೆ ಯಾರು ಅಲ್ಲ, ಇವ್ರ ತಾಯಿಯನ್ನ ಕೇರ್ ಮಾಡೋದಕ್ಕೆ ಹೈರ್ ಮಾಡಿದ್ದ ನರ್ಸ್. ಆದ್ರೆ ಈಗ ಇವಳು ಆನಾ ತಂದೆಯನ್ನೇ ಮದುವೆ ಆಗಿದ್ದಾಳೆ. ಹೇಗಿದ್ದೀಯಾ ಅಂತ ಕೇಳಿದಾಗ ಆನಾ ಚೆನ್ನಾಗಿದ್ದೀನಿ ಅಂತ ಹೇಳಿ ಅಲೆಕ್ಸ್ ನ ಹುಡ್ಕೊಂಡು ಹೋಗ್ತಾಳೆ. ಆನಾ ಅವರ ತಾಯಿ ತೀರ್ ಹೋಗಿದ್ರು ಅಲ್ವಾ, ಅದೇ ಬೋಟ್ ಹೌಸ್ ಹತ್ರ ಹೋಗ್ತಾಳೆ. ಅದೇ ಸಮಯಕ್ಕೆ ಅಲೆಕ್ಸ್ ಅಲ್ಲಿಗೆ ಬರ್ತಾಳೆ. ಇಬ್ರು ಹಗ್ ಮಾಡಿ ಮಾತಾಡ್ತಾ ಇದ್ದಾರೆ. ನಮ್ಮ ಮಾಮ್ ಜಾಗದಲ್ಲಿ ರೇಚಲ್ ಇರೋದನ್ನ ನನ್ನಿಂದ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ. ಅಲೆಕ್ಸ್ ಕೂಡ ಅದೇ ಹೇಳ್ತಾ ಇದ್ದಾಳೆ. ಡ್ಯಾಡ್ ಮಾಡ್ತಿರೋದು ಸರಿ ಇಲ್ಲ. ನಾನು ನಿನ್ಗೆ ತುಂಬಾ ಲೆಟರ್ಗಳನ್ನ ಬರ್ದಿದ್ದೆ, ಸಿಕ್ತಾ ಅಂತ. ಅದಕ್ಕೆ ಆನಾ ಹೇಳ್ತಾಳೆ, ಇಲ್ಲ. ಸೊ ಹಾಗಾದ್ರೆ ಡ್ಯಾಡ್, ನಾನು ನಿನ್ಗೆ ಬರ್ದಿದ್ದ ಲೆಟರ್ಗಳನ್ನ ನಿನ್ಗೆ ಕೊಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳಿ ಅವ್ರ ತಂದೆ ಜೊತೆ ಗಲಾಟೆ ಮಾಡ್ತಾ ಇದ್ದಾಳೆ. ಯಾಕೆ ನೀನು ನಾನು ಕೊಟ್ಟ ಲೆಟರ್ಗಳನ್ನ ಆನಾಗೆ ಕೊಟ್ಟಿಲ್ಲ ಅಂತ. ಆನಾ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾಳೆ. ಆನಾ ಅವ್ರ ಮನೆ ಮೇಲ್ಭಾಗದಲ್ಲಿ ಇರುವ ವೇಸ್ಟೇಜ್ ರೂಮ್ಗೆ ಹೋಗ್ತಾಳೆ. ತನ್ನ ತಾಯಿ ಯೂಸ್ ಮಾಡ್ತಿದ್ದ ಥಿಂಗ್ಸ್ ಗಳನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದಾಳೆ. ಹಳೆ ಫೋಟೋಸ್ ಗಳನ್ನ ನೋಡ್ತಾ ಇದ್ದಾಳೆ. ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ಬೆಲ್ ಶಬ್ದ ಕೇಳಿಸುತ್ತೆ. ಇದೇ ಬೆಲ್ ಶಬ್ದ ಇವರ ತಾಯಿ ಜೀವಂತವಾಗಿ ಇದ್ದಾಗ ಅವ್ರಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೈ ಶೇಕ್ ಮಾಡಿದಾಗ ಇದೇ ಬೆಲ್ ಶಬ್ದ ಕೇಳ್ತಾ ಇರುತ್ತೆ. ಅದೇ ಶಬ್ದ ಈಗ ಕೇಳ್ತಾ ಇದೆ. ಡೋರ್ ತನ್ನಷ್ಟಕ್ಕೆ ಓಪನ್ ಆಗುತ್ತೆ. ಇದರಿಂದ ಆನಾ ತುಂಬಾ ಗಾಬರಿಯಾಗಿದ್ದಾಳೆ. ನೋಡಿದ್ರೆ ಅವ್ರ ತಾಯಿ ಆತ್ಮ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಹೆದ್ರಿ ಲೈಟ್ ಆನ್ ಮಾಡಿದಾಗ ಪಕ್ಕದಲ್ಲೇ ಅಲೆಕ್ಸ್ ಇದ್ದಾಳೆ. ಏನಾಯ್ತು, ಯಾಕೆ ಗಾಬರಿ ಆಗಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಆನಾ ಏನು ರಿಪ್ಲೈ ಮಾಡೋದೇ ಇಲ್ಲ. ಕಟ್ ಮಾಡಿದ್ರೆ ಆನಾ ಹಾಗೂ ಅಲೆಕ್ಸ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಜಾಲಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಸಿಟಿಯಿಂದ ಏನಾದ್ರೂ ಥಿಂಗ್ಸ್ ಬೇಕಿದ್ರೆ ಅದನ್ನ ಆನಾ ಬಾಯ್ ಫ್ರೆಂಡ್ ಮ್ಯಾಟ್ ತಂದು ಕೊಡ್ತಾ ಇರ್ತಾನೆ. ಯಾವಾಗ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದೆ, ಈಗ ಹೇಗಿದ್ದೀಯಾ ಅಂತ ಕೇಳ್ತಾನೆ. ನಾನು ಚೆನ್ನಾಗಿದ್ದೀನಿ ಅಂತ. ನಾನು ನಿನ್ನ ಮದುವೆ ಆಗ್ತೀನಿ. ಅಲೆಕ್ಸ್ ಅಂತ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ರೇಚಲ್ ಬಂದಿದ್ರಿಂದ ಮ್ಯಾಟ್ ಅಲ್ಲಿಂದ ಹೋಗ್ತಾನೆ. ಕಟ್ ಮಾಡಿದ್ರೆ ಎಲ್ಲಾರು ಮೂವಿ ನೋಡ್ತಾ ಇರುವಾಗ ರೇಚಲ್ ಇವ್ರ ತಂದೆ ಜೊತೆ ರೊಮ್ಯಾಂಟಿಕ್ ಆಗಿ ಇದ್ದಾಳೆ. ಇದನ್ನ ನೋಡಿ ಕೋಪ ಮಾಡ್ಕೊಂಡು ಆನಾ ರೂಮ್ಗೆ ಹೋಗ್ತಾಳೆ. ಅಲ್ಲಿಗೆ ಹೋಗಿ ಒಂದು ಗ್ಲಾಸ್ ಬಾಲ್ ಇರೋದನ್ನ ನೋಡ್ತಾಳೆ. ಅದನ್ನ ನೋಡಿದ ತಕ್ಷಣ ಆ ಬಾಲ್ ಕೆಳಗಡೆ ಬಿದ್ದು ಹೊಡೆದೋಗೋ ತರ ಏನೋ ವಿಷನ್ ಬರುತ್ತೆ. ಆದ್ರೆ ಪೂರ್ತಿಯಾಗಿ ನೆನಪಾಗ್ತಾ ಇಲ್ಲ. ಯಾಕಂದ್ರೆ ಯಾವುದೋ ಒಂದು ಘಟನೆಯಿಂದ ಇವಳಿಗೆ ಶಾಕ್ ಆಗಿ ಮೆಮೊರಿ ಲಾಸ್ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಸೇರಿರ್ತಾಳೆ. ಇವಳಿಗೆ ನೆನ್ಪಿರೋ ವಿಷಯ ಏನಂದ್ರೆ ಅವಳ ತಾಯಿಗೆ ಹೆಲ್ತ್ ಇಶ್ಯೂ ಇದ್ದು ಒಂದು ಫೈರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರು. ಅವಳ ತಂದೆಗೆ ರೇಚಲ್ ಜೊತೆ ಇರೋ ಅಫೇರ್ ಅಂಡ್ ಇವಳಿಗೆ ಮ್ಯಾಟ್ ಅನ್ನೋ ಬಾಯ್ ಫ್ರೆಂಡ್ ಇರೋದು. ಅಲೆಕ್ಸ್ ಇವಳ ಅಕ್ಕ. ಇದಿಷ್ಟೇ ಇವಳಿಗೆ ನೆನ್ಪಿರೋದು. ಅವ್ರ ತಾಯಿ ತೀರ್ ಹೋಗಿರ್ತಾರೆ ಅಲ್ವಾ, ಆ ಬೋಟ್ ಹೌಸ್ಗೆ ಹೋಗ್ತಾಳೆ.
ಅಲ್ಲಿಗೆ ಹೋದಾಗ ಮತ್ತೆ ಅವರ ತಾಯಿಯ ಆತ್ಮ ಹೊರಗಡೆ ಏನೋ ಕೈ ತೋರಿಸಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಆ್ಯನ ಕಿರ್ಚ್ತಾ ಇರುವಾಗ ಅಲೆಕ್ಸ್ ಅಲ್ಲಿಗೆ ಬರ್ತಾಳೆ. ಏನಾಯ್ತು, ಯಾಕೆ ಕಿರ್ಚ್ಕೊಂಡೆ ಅಂತ ಕೇಳ್ತಾಳೆ. ಆ್ಯನ ಏನು ರಿಪ್ಲೈ ಮಾಡ್ತಾ ಇಲ್ಲ. ಅಲ್ಲಿಂದ ಹೊರಗಡೆ ಬಂದಾಗ ಹೊರಗಡೆ ರೇಚಲ್ ಇರೋದನ್ನ ನೋಡ್ತಾಳೆ. ಕಟ್ ಮಾಡಿದ್ರೆ ಆ್ಯನ ಹಾಗೂ ಅಲೆಕ್ಸ್ ಬಾತ್ ಟಬ್ ನಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ತಾಯಿಯ ಸಾವಿಗೆ ಈ ರೇಚಲ್ ಕೂಡ ಕಾರಣ ಆಗಿರ್ಬೋದು. ಯಾಕಂದ್ರೆ ಮಾಮ್ನ ಸಾಯಿಸಿ ಆ ಪ್ಲೇಸ್ಗೆ ಇವಳು ಬರ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಹೀಗೆ ಇಬ್ರು ಮಾತಾಡ್ತಾ ಇರುವಾಗ ರೇಚಲ್ ಹೊರಗಿನಿಂದ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ನೀನ್ ನನ್ ಜೊತೆ ಬರ್ತೀಯಾ ಅಂತ ಆ್ಯನನ್ನ ಕೇಳ್ತಾಳೆ. ಈಗ ಅಲೆಕ್ಸ್ ಏನ್ ಹೇಳ್ತಾಳೆ ಅಂದ್ರೆ ನೀನು ರೇಚಲ್ ಜೊತೆ ಹೋಗು, ಆಗ್ಲೇ ನೀನು ಮ್ಯಾಟ್ ನ ಮೀಟ್ ಆಗೋದಕ್ಕೆ ಸಾಧ್ಯ. ಆ ಗ್ಯಾಪ್ ನಲ್ಲಿ ನಾನು ರೇಚಲ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಚೆಕ್ ಮಾಡ್ತೀನಿ. ಕಟ್ ಮಾಡಿದ್ರೆ ರೇಚಲ್ ಹಾಗೂ ಆ್ಯನ ಕಾರ್ ನಲ್ಲಿ ಸಿಟಿಗೆ ಹೋಗ್ತಾ ಇದ್ದಾರೆ. ಒಂದು ರೆಸ್ಟೋರೆಂಟ್ ನಲ್ಲಿ ಕೂಲ್ ಡ್ರಿಂಕ್ ಕುಡಿತಾ ಇರುವಾಗ ಆ್ಯನ ಕೇಳ್ತಾಳೆ, ನಿಮ್ಮ ಕತ್ತಿನಲ್ಲಿರುವ ಮುತ್ತಿನ ಸರ ಚೆನ್ನಾಗಿದೆ, ಯಾರು ಕೊಟ್ಟಿದ್ದು ಅಂತ. ಇಲ್ಲ, ನಾನು ತುಂಬಾ ವರ್ಷಗಳಿಂದ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೀಗೆ ಕೆಲಸ ಮಾಡ್ತಾ ಇರುವಾಗ ಒಬ್ರು ಪೇಷಂಟ್ ನನ್ಗೆ ಇದನ್ನ ಗಿಫ್ಟ್ ಆಗಿ ಕೊಟ್ರು ಅಂತ ರೇಚಲ್ ಹೇಳ್ತಾಳೆ. ಹೊರಗಡೆ ಮ್ಯಾಟ್ ಇರೋದನ್ನ ನೋಡ್ತಾಳೆ. ರೇಚಲ್ ಹತ್ರ ಮಿಲ್ಕ್ ತರ್ತೀನಿ ಅಂತ ಹೇಳಿ ಮ್ಯಾಟ್ ಕೆಲಸ ಮಾಡ್ತಿದ್ದ ಮಾರ್ಕೆಟ್ ಒಳಗಡೆ ಹೋಗ್ತಾಳೆ. ಮ್ಯಾಟ್ ಹತ್ರ ನಿನ್ನೆ ನೀನು ಥಿಂಗ್ಸ್ ಎಲ್ಲ ತಂದು ನನ್ನ ಹತ್ರ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೆ ಅಲ್ವಾ, ನಮ್ ತಾಯಿ ಸತ್ತಿರೋದು ಫೈರ್ ಆಕ್ಸಿಡೆಂಟ್ ಇಂದ ಅಲ್ಲ ತಾನೆ, ನಿನ್ಗೆ ಏನ್ ಗೊತ್ತು, ಪ್ಲೀಸ್ ಹೇಳು ಅಂತ. ಓಕೆ ನೋಡು, ಇದನ್ನ ಇಲ್ಲಿ ಹೇಳೋದಕ್ಕೆ ಆಗಲ್ಲ, ಇವತ್ತು ರಾತ್ರಿ ಮೀಟ್ ಆಗೋಣ. ಅಷ್ಟರಲ್ಲಿ ರೇಚಲ್ ಅಲ್ಲಿಗೆ ಬರ್ತಾಳೆ. ನಾಳೆಯಿಂದ ನಮ್ಗೆ ನೀನು ಬೇಕಾದ ಥಿಂಗ್ಸ್ ಗಳನ್ನ ತರೋ ಅವಶ್ಯಕತೆ ಇಲ್ಲ ಅಂತ ಮ್ಯಾಟ್ಗೆ ಹೇಳ್ತಾಳೆ. ಕಟ್ ಮಾಡಿದ್ರೆ ಮನೆಗೆ ಬಂದ ಆ್ಯನ ಅಲೆಕ್ಸ್ ನ ಹುಡುಕ್ತಾ ಇದ್ದಾಳೆ. ಅಲೆಕ್ಸ್ ರೇಚಲ್ ರೂಮ್ ನಲ್ಲಿ ರೇಚಲ್ ಬಗ್ಗೆ ಏನಾದ್ರೂ ಮಾಹಿತಿ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದಾಳೆ. ಈಗ ಇಬ್ರು ಸೇರಿ ಹುಡುಕುವಾಗ ಕೆಲವು ಇಂಜೆಕ್ಷನ್ ಸಿಗುತ್ತೆ, ಬೇರೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಕಟ್ ಮಾಡಿದ್ರೆ ಆ್ಯನ ಹಾಗೂ ಅಲೆಕ್ಸ್ ಮ್ಯಾಟ್ ನ ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವನು ಇವತ್ತು ರಾತ್ರಿನೇ ಸಿಗ್ತೀನಿ ಅಂತ ಹೇಳಿದ್ದ. ತುಂಬಾ ಹೊತ್ತು ವೆಯ್ಟ್ ಮಾಡ್ತಾರೆ, ಆದ್ರೆ ಮ್ಯಾಟ್ ಬರೋದೇ ಇಲ್ಲ. ಅದಕ್ಕೆ ರಿಟರ್ನ್ ಮನೆಗೆ ಬರ್ತಾರೆ. ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ಡೋರ್ ಇಂದ ರಕ್ತ ಸುರಿತಾ ಇದೆ. ಯಾವುದೋ ಸ್ಕೂಲ್ ಹುಡುಗಿಯ ಆತ್ಮ ಇವಳನ್ನ ನೋಡ್ತಿರೋ ಹಾಗೆ ಕನಸು ಬೀಳುತ್ತೆ. ತಕ್ಷಣ ಆ್ಯನಾಗೆ ಎಚ್ಚರಿಕೆ ಆದಾಗ ಮ್ಯಾಟ್ ಬಂದಿದ್ದಾನೆ. ಅವನ್ನ ನೋಡಿ, ಯಾಕೆ ನೀನು ಬಂದಿಲ್ಲ, ನಾನು ಹಾಗೂ ಅಲೆಕ್ಸ್ ನಿನ್ಗೋಸ್ಕರ ತುಂಬಾ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಅಂತ. ಸಾರಿ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿಲ್ಲ. ಸೊ ಹೀಗೆ ಹೇಳಿ ಇಬ್ರು ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡುವಾಗ ಮ್ಯಾಟ್ ನ ಬೆನ್ನು ಮೂಳೆ ಎಲ್ಲ ಮುರಿದೋಗುತ್ತೆ. ನಿಮ್ ತಾಯಿ ನನಗೆ ಎಷ್ಟೋ ವಾರ್ನ್ ಮಾಡಿದ್ರು, ನಾನು ಅವ್ರ ಮಾತನ್ನ ಕೇಳಿಲ್ಲ ಅಂತ. ಆ್ಯನ ಹೆದ್ರಿ ಹೊರಗಡೆ ಬಂದು ನೋಡಿದಾಗ ಆಲ್ರೆಡಿ ಬೆಳಗಾಗಿದೆ. ಮತ್ತೆ ಒಳಗಡೆ ಹೋಗಿ ನೋಡಿದ್ರೆ ಮ್ಯಾಟ್ ಅಲ್ಲಿ ಇರೋದಿಲ್ಲ. ಅಷ್ಟರಲ್ಲಿ ಹೆಲಿಕಾಪ್ಟರ್ ಶಬ್ದ ಕೇಳಿಸುತ್ತೆ. ಏನು ಅಂತ ನೋಡಿದ್ರೆ ಮ್ಯಾಟ್ ನೀರಿನಲ್ಲಿ ಮುಳುಗಿ ಸತ್ತೋಗಿದ್ದಾನೆ. ಅವನ್ ಬಾಡಿನ ರಿಕವರ್ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ ಇವರಿಗೆ ಶಾಕ್ ಆಗುತ್ತೆ. ಆ್ಯನ ಫ್ಯಾಮಿಲಿ ಜೊತೆ ಕೂಡ ಎಂಕ್ವೈರಿ ಮಾಡ್ತಾರೆ. ಮ್ಯಾಟ್ ನಿಮ್ಗೆ ಥಿಂಗ್ಸ್ ಗಳನ್ನ ಡೆಲಿವರಿ ಮಾಡ್ತಾ ಇದ್ದ ಅಲ್ವಾ, ಹೇಗ್ ಸತ್ತ ಅನ್ನೋದು ಗೊತ್ತಿಲ್ಲ ಅಂತ ಲೋಕಲ್ ಶೆರೀಫ್ ಆ್ಯನಾಗೆ ಹೇಳ್ತಾರೆ. ಆ್ಯನ ಅವ್ರ ತಂದೆಗೆ ಹೇಳ್ತಾಳೆ, ರಾತ್ರಿ ಮ್ಯಾಟ್ ನನ್ನ ಮೀಟ್ ಆಗೋದಕ್ಕೆ ಬಂದಿದ್ದ, ಆಮೇಲೆನೆ ಸತ್ತೋಗಿದ್ದಾನೆ. ಇದ್ರಲ್ಲಿ ಏನೋ ಮಿಸ್ಟ್ರಿ ಇದೆ. ಅವನು ಆ ದಿನ ಬೋಟ್ ಹೌಸ್ ನಲ್ಲಿ ಏನ್ ನಡೀತು ಅಂತ ಹೇಳೋದಕ್ಕೆ ಬಂದಿದ್ದ. ಮಾಮ್ ಸಾವಿನ ಹಿಂದೆ ಏನೋ ಮಿಸ್ಟ್ರಿ ಇದೆ, ಅದನ್ನ ಅವನು ನನಗೆ ಹೇಳ್ಬಾರ್ದು ಅಂತ ರೇಚಲ್ ಅವನ್ನ ಸಾಯಿಸಿರ್ಬೋದು. ಅಂಡ್ ಮಾಮ್ ಸಾವಿನ ಹಿಂದೆ ಕೂಡ ರೇಚಲ್ ನ ಕೈವಾಡ ಇರ್ಬೋದು ಅಂತ. ಅಷ್ಟರಲ್ಲಿ ರೇಚಲ್ ಯಾರಾದ್ರೂ ಹೆಲ್ಪ್ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಅಂತ ಕರೆದಾಗ ಅಲೆಕ್ಸ್ ಹೋಗ್ತಾಳೆ. ಆ್ಯನ ತಂದೆ ಹೇಳ್ತಾರೆ, ನೋಡು ರೇಚಲ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ. ಸ್ವಂತ ತಂದೆನೆ ನನ್ನ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ ಅಂತ ಆ್ಯನ ಅಳ್ತಾ ಇದ್ದಾಳೆ. ಅಲೆಕ್ಸ್ ಸಮಾಧಾನ ಮಾಡ್ತಾಳೆ, ಮ್ಯಾಟ್ ಸಾವಿಗೆ ನೀನು ಕಾರಣ ಅಲ್ಲ ಅಂತ. ಆ್ಯನ ಕೈ ತೋರಿಸಿ, ನೋಡು ಮ್ಯಾಟ್ ನನ್ನ ಕೈ ಹಿಡ್ದಿರೋದಕ್ಕೆ ಪ್ರೂಫ್ ಇದೆ. ನಾನು ಡ್ರೀಮ್ ಅನ್ಕೊಂಡಿದ್ದೆ, ಆದ್ರೆ ಅದು ಡ್ರೀಮ್ ಅಲ್ಲ. ಮಾಮ್ ಅವನಿಗೆ ವಾರ್ನ್ ಮಾಡೋದಕ್ಕೆ ಟ್ರೈ ಮಾಡಿದ್ರಂತೆ. ಸೊ ಈಗ ಅಲೆಕ್ಸ್ಗೆ ಕೂಡ ಇವಳ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಸೊ ಈಗ ಇಬ್ಬರಿಗೂ ರೇಚಲ್ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ರೇಚಲ್ ಬ್ಯಾಗ್ ನಲ್ಲಿ ಅವಳ ID ಕಾರ್ಡ್ ಚೆಕ್ ಮಾಡ್ತಾರೆ. ರಾತ್ರಿ ಏನೋ ಪಾರ್ಟಿ ಇದೆ, ಅದಕ್ಕೆ ರೇಚಲ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ರೇಚಲ್ ನರ್ಸ್ ಆಗಿರೋದ್ರಿಂದ ಕೆಲವು ನರ್ಸಿಂಗ್ ಹೋಮ್ ಗಳಿಗೆ ಕಾಲ್ ಮಾಡಿ ರೇಚಲ್ ಬಗ್ಗೆ ವಿಚಾರಿಸಿದಾಗ ಆತರ ಯಾರು ಕೂಡ ಇಲ್ಲಿ ಕೆಲಸ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಸೊ ಇವರಿಗೆ ರೇಚಲ್ ಮೇಲೆ ಮತ್ತಷ್ಟು ಡೌಟ್ ಜಾಸ್ತಿ ಆಗುತ್ತೆ. ರಾತ್ರಿ ರೇಚಲ್ ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ. ಅಲ್ಲಿಗೆ ಆ್ಯನ ಹೋಗ್ತಾಳೆ. ರೇಚಲ್ ಅವಳಿಗೆ ಲಿಪ್ಸ್ಟಿಕ್ ಹಾಕಿ ಆ ಮುತ್ತಿನ ಸರ ನಿನ್ಗೆ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಗ ಹ್ಯಾನ ಕೇಳ್ತಾಳೆ, ನಿಮ್ಮ ನಿಜವಾದ ಹೆಸರೇನು ಅಂತ. ಆಗ ಇವಳ ಫೇಶಿಯಲ್ ಎಕ್ಸ್ಪ್ರೆಷನ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನಿಮ್ ಬಗ್ಗೆ ಕೆಲವು ನರ್ಸಿಂಗ್ ಹೋಮ್ ಗಳಿಗೆ ಕಾಲ್ ಮಾಡಿ ವಿಚಾರಿಸಿದ್ವಿ, ನಿಮ್ಮ ಹೆಸರಿನಲ್ಲಿ ಯಾವುದೇ ರೆಕಾರ್ಡ್ಸ್ ಇಲ್ಲ, ನೀನ್ ಯಾರು ಅಂತ. ಅದಕ್ಕೆ ರೇಚಲ್, ನಾನು ನಿನ್ಗೆ ಟ್ರೀಟ್ ಮಾಡಿದ್ದ ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡಿದೆ, ನಿನ್ನ ಬಿಹೇವಿಯರ್ ಬಗ್ಗೆ ಅಂತ ಇಂಡೈರೆಕ್ಟ್ ಆಗಿ ಆ್ಯನಾಗೆ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾಳೆ. ಒಂದು ವೇಳೆ ನನ್ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ರೆ ಹಾಸ್ಪಿಟಲ್ಗೆ ಕಳಿಸ್ತೀನಿ ಅಂತ. ಕಟ್ ಮಾಡಿದ್ರೆ ನೈಟ್ ಪಾರ್ಟಿಗೆ ಪ್ರಿಪರೇಷನ್ ನಡೀತಾ ಇದೆ.
ಆ್ಯನಾ ಕಿಚನ್ಗೆ ಬರ್ತಾಳೆ. ರೇಚಲ್ ಏನೋ ನಾನ್ ವೆಜ್ ಕುಕ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಅವಳು ಅದನ್ನ ತೆಗ್ದಿಡೋ ರೀತಿನೇ ತುಂಬಾ ಭಯಾನಕವಾಗಿದೆ. ಸೊ ನಾನು ಗೆಸ್ಟ್ ಗಳಿಗೆ ಸರ್ವ್ ಮಾಡಬೇಕು, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡು ಅಂತ ಹ್ಯಾನಾಗೆ ಹೇಳ್ತಾಳೆ. ಆ್ಯನಾ ಡಸ್ಟ್ ಬಿನ್ ಇಂದ ವೇಸ್ಟೇಜ್ ಗಳನ್ನ ತೆಗೆಯುವಾಗ ಒಂದು ಪೇಂಟ್ ಡಬ್ಬಿ ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ತೆಗೆಯೋದಕ್ಕೆ ಟ್ರೈ ಮಾಡುವಾಗ ಇದಕ್ಕೂ ಮುಂಚೆ ಇವಳ ಕನಸಿನಲ್ಲಿ ಬಂದಿದ್ದ ಅದೇ ಹುಡುಗಿ ಇವಳಿಗೆ ಮತ್ತೆ ಕಾಣಿಸ್ಕೊಂಡಿದ್ರಿಂದ ಇವಳಿಗೆ ತುಂಬಾ ಭಯ ಆಗಿ ಹಿಂದೆ ಬರ್ತಾಳೆ. ಸೊ ಆಗ ಟೇಬಲ್ಗೆ ಟಚ್ ಆಗಿದ್ರಿಂದ ನಾನ್ ವೆಜ್ ಕೆಳಗಡೆ ಬಿದ್ದೋಗುತ್ತೆ. ಇದನ್ನ ನೋಡಿ ರೇಚಲ್ಗೆ ತುಂಬಾ ಕೋಪ ಬರುತ್ತೆ. ಆ್ಯನಾಗೆ ಬೈತಾ ಇದ್ದಾಳೆ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ. ಇದರಿಂದ ಆ್ಯನಾ ಪಾರ್ಟಿಯನ್ನ ಬಿಟ್ಟು ರೂಮ್ಗೆ ಹೋಗ್ತಾಳೆ. ಆ್ಯನಾ ಮತ್ತೆ ಅವ್ರ ತಂದೆ ಹತ್ರ ಮಾತಾಡ್ತಾಳೆ. ಮಾಮ್ನ ಕೊಂದಿರೋದು ರೇಚಲ್ ಆಗಿರ್ಬೋದು, ಅವಳು ನಮ್ಗೆ ಮೋಸ ಮಾಡ್ತಾ ಇದ್ದಾಳೆ, ನನ್ನ ಬಾಯ್ ಫ್ರೆಂಡ್ ಮ್ಯಾಟ್ ನ ಕೊಂದಿರೋದು ಕೂಡ ಅವಳೇ ಅಂತ. ಆದ್ರೆ ಇವರು ಇವಳ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ. ನೀನು ಹೀಗೇನೆ ಮಾತಾಡ್ತಾ ಇದ್ರೆ ಮತ್ತೆ ಹಾಸ್ಪಿಟಲ್ಗೆ ಕಳಿಸ್ಬೇಕಾಗುತ್ತೆ ಅಂತ. ಕಟ್ ಮಾಡಿದ್ರೆ ಆ್ಯನಾ ಅವರ ತಂದೆ ನನ್ಗೆ ಕೆಲ್ಸ ಇದೆ, ನಾಳೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮ್ಯಾಟ್ ನ ಫಿನರಲ್ ನಡೀತಾ ಇದೆ, ಅದಕ್ಕೆ ಆ್ಯನಾ, ಅಲೆಕ್ಸ್ ಹಾಗೂ ರೇಚಲ್ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಆ್ಯನಾಗೆ ಪದೇ ಪದೇ ಕಾಣಿಸ್ಕೊಳ್ತಿದ್ದ ಹುಡುಗಿಯ ಆತ್ಮ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಅವಳನ್ನ ಫಾಲೋ ಮಾಡ್ಕೊಂಡೋಗಿ ನೋಡಿದ್ರೆ ಅವಳ ಜೊತೆ ಇನ್ನೂ ಇಬ್ರು ಇದ್ದಾರೆ. ಅಷ್ಟರಲ್ಲಿ ಕಾಲು ಜಾರಿ ಒಂದು ಸಮಾಧಿ ಒಳಗಡೆ ಬಿದ್ದೋಗ್ತಾಳೆ. ಅಲ್ಲಿ ಈಗ ಇವಳು ಕಣ್ಣಿಗೆ ಕಾಣಿಸಿಕೊಂಡಿದ್ದ ಆ 3 ಜನರ ಸಮಾಧಿ ಇದೆ. ಮನೆಗೆ ಬಂದು ಅಲೆಕ್ಸ್ಗೆ ವಿಷಯ ಹೇಳಿ ಅದ್ರ ಬಗ್ಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾರೆ. ಈಗ ಗೊತ್ತಾಗೋದು ಏನಂದ್ರೆ ಮಿಲ್ಡ್ರೆಡ್ ಕೆಂಪ್ ಅನ್ನೋ ಲೇಡಿ ಒಂದು ಫ್ಯಾಮಿಲಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡಿರ್ತಾರೆ. ಆ ಫ್ಯಾಮಿಲಿಯಲ್ಲಿ ರೈಟ್ ಅನ್ನೋ ವ್ಯಕ್ತಿನ ಬುಟ್ಟಿಗೆ ಹಾಕೊಂಡು ಅವನ ಜೊತೆ ಅಫೇರ್ ಇಟ್ಕೊಂಡು ಅವನ ಆಸ್ತಿಯನ್ನೆಲ್ಲ ಕಿತ್ಕೊಂಡಿರ್ತಾಳೆ. ರೈಟ್ ಹಾಗೂ ಅವನ ವೈಫ್ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾರೆ. ಅವರು ಸತ್ತ ನಂತರ ಆ 3 ಮಕ್ಕಳನ್ನ ಕೊಂದಿರೋದು ಕೂಡ ಆ ಮಿಲ್ಡ್ರೆಡ್ ಕೆಂಪೆ ಆಗಿರ್ತಾಳೆ. ಆ 3 ಮಕ್ಕಳಲ್ಲಿ ಒಂದು ಹುಡುಗಿಯ ಆತ್ಮನೆ ಆ್ಯನಾ ಕಣ್ಣಿಗೆ ಪದೇ ಪದೇ ಕಾಣಿಸ್ಕೊಳ್ತಾ ಇತ್ತು. ರೈಟ್ ಅವರ ವೈಫ್ ಕತ್ತಿನಲ್ಲಿ ಆ ಮುತ್ತಿನ ಸರ ಇದ್ದಿರುತ್ತೆ. ಇದೇ ತರದ ಸರ ರೇಚಲ್ ಹತ್ರನೂ ಇದೆ. ಸೊ ಹಾಗಾದ್ರೆ ನಮ್ಮ ತಾಯಿಯನ್ನ ಕೊಂದಿರೋದು ಇವಳೆ. ರೇಚಲ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಇದ್ದಾಳೆ. ನಮ್ ತಂದೆನ ಬುಟ್ಟಿಗೆ ಹಾಕೊಂಡು ಆಸ್ತಿಯನ್ನ ಪಡ್ಕೊಂಡ ನಂತರ ಡ್ಯಾಡ್ ಹಾಗೂ ನಮ್ಮನ್ನ ಸಾಯಿಸ್ಬಿಡ್ತಾಳೆ ಅಂತ ಇವರು ಇಲ್ಲಿ ಡಿಸ್ಕಸ್ ಮಾಡ್ತಿರೋದನ್ನ ಹೊರಗಡೆಯಿಂದ ರೇಚಲ್ ಕೇಳಿಸ್ಕೊಳ್ತಾಳೆ. ಈಗ ಇವರಿಬ್ರು ಪ್ಲಾನ್ ಮಾಡ್ತಾರೆ. ಆ ಮುತ್ತಿನ ಸರನ ಹೇಗಾದ್ರೂ ತಗೊಂಡೋಗಿ ಪೊಲೀಸರಿಗೆ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತ. ಲಾಕ್ ಮೂಲಕ ನೋಡಿದಾಗ ಆ ಸರ ಅಲ್ಲೇ ಇದೆ. ಅಲೆಕ್ಸ್ ಅಪ್ಸ್ಟೇರ್ಸ್ಗೆ ಹೋಗಿ ಈ ರೂಮ್ ನ ಕೀ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆ್ಯನಾ ರೇಚಲ್ ಬ್ಯಾಗ್ ಅಲ್ಲೇ ಇರೋದನ್ನ ನೋಡಿ ಚೆಕ್ ಮಾಡಿದಾಗ ಆ ರೂಮ್ ಕೀ ಅಲ್ಲೇ ಇದೆ. ಡೋರ್ ಓಪನ್ ಮಾಡಿ ಆ ಸರ ತಗೋಬೇಕು ಅನ್ನುವಷ್ಟರಲ್ಲಿ ರೇಚಲ್ ಬಂದು ಆ್ಯನಾಗೆ ಇಂಜೆಕ್ಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಒಂದು ಸೆಂಟ್ ಬಾಟಲ್ ತೆಗೆದು ಆ್ಯನಾ ರೇಚಲ್ ತಲೆಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅಪ್ಸ್ಟೇರ್ಸ್ಗೆ ಬಂದು ನೋಡಿದ್ರೆ ರೇಚಲ್ ಅಲೆಕ್ಸ್ಗೆ ಅನ್ಕಾನ್ಶಿಯಸ್ ಆಗೋ ತರ ಇಂಜೆಕ್ಷನ್ ಕೊಟ್ಟಿದ್ದಾಳೆ. ನೀನು ಹೇಗಾದ್ರೂ ಈ ವಿಷಯನ ಪೊಲೀಸ್ಗೆ ಇನ್ಫಾರ್ಮ್ ಮಾಡು ಅಂತ ಅಲೆಕ್ಸ್ ಹೇಳ್ತಾಳೆ. ಅದಕ್ಕೆ ಆ್ಯನಾ ವಿಂಡೋ ಮೂಲಕ ಕಾರ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಅಲ್ಲಿಗೆ ಕೂಡ ರೇಚಲ್ ಬಂದು ಕಾರಿನಿಂದ ಕೆಳಗಡೆ ಇಳಿ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಆ್ಯನಾ ಕಾರ್ ತಗೊಂಡು ಹೋಗ್ತಾಳೆ. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದ ಎಲ್ಲ ವಿಷಯ ಹೇಳ್ತಾಳೆ. ನಮ್ಮ ತಾಯಿ ಫೈರ್ ಆಕ್ಸಿಡೆಂಟ್ ನಲ್ಲಿ ಸತ್ತಿಲ್ಲ, ಅದೊಂದು ಕೊಲೆ. ಅದನ್ನ ಮಾಡಿರೋದು ರೈಟ್ ಫ್ಯಾಮಿಲಿಯನ್ನ ಬಲಿ ತಗೊಂಡ ಮಿಲ್ಡ್ರೆಡ್ ಕೆಂಪ್ ಅನ್ನೋ ಮಹಿಳೆ. ಅವಳೆ ರೇಚಲ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಇದ್ದಾಳೆ. ಅಷ್ಟೇ ಅಲ್ಲದೆ ನನ್ನ ಸಿಸ್ಟರ್ ಅಲೆಕ್ಸ್ ಡೇಂಜರ್ ನಲ್ಲಿ ಇದ್ದಾಳೆ. ಅವಳಿಗೆ ಮತ್ತೊಬ್ಬರು ಔಷಧಿ ಕೊಟ್ಟು ಅನ್ಕಾನ್ಶಿಯಸ್ ಮಾಡಿದ್ದಾಳೆ ಅಂತ ಆ ಮುತ್ತಿನ ಸರ ಕೊಡ್ತಾಳೆ. ಇದ್ರ ಬಗ್ಗೆ ಎಂಕ್ವೈರಿ ಮಾಡಿದ್ರೆ ನಿಮ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಈ ಮುತ್ತಿನ ಸರ ರೈಟ್ ಫ್ಯಾಮಿಲಿಗೆ ಸೇರಿದ್ದು ಅಂತ. ಸರಿ, ಓಕೆ, ನಾನ್ ಚೆಕ್ ಮಾಡ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆ್ಯನಾ ಅಲ್ಲೇ ನಿದ್ದೆ ಮಾಡ್ತಾಳೆ. ಎಚ್ಚರಿಕೆ ಆದಾಗ ಅವಳ ತಾಯಿ ಕೂತಿರೋ ಹಾಗೆ ಕಾಣಿಸುತ್ತೆ. ನೋಡಿದ್ರೆ ಅದು ರೇಚಲ್. ಇವಳಿಗೆ ಮತ್ತು ಬರೋ ಇಂಜೆಕ್ಷನ್ ಕೊಟ್ಟು ಮನೆಗೆ ಕರ್ಕೊಂಡು ಬರ್ತಾಳೆ. ಮತ್ತಿನಲ್ಲಿದ್ದ ಆ್ಯನಾ ರೇಚಲ್ನ ಸಾಯಿಸೋದಕ್ಕೆ ಪಕ್ಕದಲ್ಲಿದ್ದ ಚಾಕು ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ರೇಚಲ್ ಬಿಡ್ತಾ ಇಲ್ಲ. ಹಾಗೆಲ್ಲ ಚಾಕು ತಗೋಬಾರ್ದು ಅಂತ. ಇವಳು ಪೂರ್ತಿಯಾಗಿ ಅನ್ಕಾನ್ಶಿಯಸ್ ಆಗೋದಕ್ಕೂ ಮುಂಚೆ ಅಲೆಕ್ಸ್ ನ ನೋಡ್ತಾಳೆ. ಅಲೆಕ್ಸ್ ಇವಳಿಗೆ ಸೈಲೆಂಟ್ ಆಗಿ ಇರು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಆ್ಯನಾ ಫುಲ್ ಅನ್ಕಾನ್ಶಿಯಸ್ ಆಗ್ತಾಳೆ. ಸ್ವಲ್ಪ ಸಮಯದ ನಂತರ ಎಚ್ಚರಿಕೆಯಾಗಿ ನೋಡಿದಾಗ ಫ್ಲೋರ್ ನಲ್ಲಿ ರಕ್ತದ ಕಲೆ ಇದೆ. ಅದನ್ನ ಫಾಲೋ ಮಾಡ್ಕೊಂಡೋಗಿ ಡಸ್ಟ್ ಬಿನ್ ನೋಡಿದ್ರೆ ಅದರಲ್ಲಿ ರೇಚಲ್ ನ ಡೆಡ್ ಬಾಡಿ ಇದೆ. ಅವಳನ್ನ ಯಾರೋ ತುಂಡು ತುಂಡಾಗಿ ಕತ್ತರಿಸಿದ್ದಾರೆ. ಆ್ಯನಾಗೆ ಶಾಕ್ ಆಗುತ್ತೆ. ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಅಲೆಕ್ಸ್. ಸಾರಿ ಆ್ಯನಾ, ನನ್ಗೆ ಬೇರೆ ಆಪ್ಷನ್ ಇರ್ಲಿಲ್ಲ ಅಂತ. ಸರಿ ಬಿಡು, ಪರವಾಗಿಲ್ಲ ಅಂತ ಆ್ಯನಾ ಅಲೆಕ್ಸ್ ನ ಹಗ್ ಮಾಡ್ತಾಳೆ. ಅಷ್ಟರಲ್ಲಿ ಅವ್ರ ತಂದೆ ಬರ್ತಾರೆ. ಆ್ಯನಾ ಏನಾಯ್ತು ಅಂತ ಗಾಬರಿಯಾಗಿ ಕೇಳ್ತಾರೆ. ಸಾರಿ ಡ್ಯಾಡ್, ಆ ರೇಚಲ್ ಇದಕ್ಕೆಲ್ಲ ಕಾರಣ. ಮ್ಯಾಟ್ ಹಾಗೂ ಮಾಮ್ನ ಕೊಂದಿರೋದು ಅವಳೆ. ಅದಕ್ಕೆ ಬೇರೆ ಆಪ್ಷನ್ ಇಲ್ದೆ ಅಲೆಕ್ಸ್ ರೇಚಲ್ ನ ಕೊಲೆ ಮಾಡ್ಬಿಟ್ಲು ಅಂತ. ಈಗ್ಲೇ ಈ ಚಿತ್ರದಲ್ಲಿ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಏನು, ಅಲೆಕ್ಸಾ ಅವಳು ಯಾವಾಗ್ಲೂ ಸತ್ತೋದ್ಲು ಅಲ್ವಾ ಅಂತ. ಪಕ್ಕದಲ್ಲಿ ಅಲೆಕ್ಸ್ ಅವರ ಮಾತನ್ನ ನಂಬೋದಕ್ಕೆ ಹೋಗ್ಬೇಡ, ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದಾಳೆ.
ಆನಾ, ನಿನ್ಗೆ ನೆನ್ಪಿಲ್ವಾ ಅಲೆಕ್ಸ್ ಆ ಫೈರ್ ಆಕ್ಸಿಡೆಂಟ್ ನಲ್ಲೇ ಸತ್ತೋದ್ಲು ಅಂತ. ಆಗ ನೋಡಿದ್ರೆ ಆನಾ ಕೈಯಲ್ಲೇ ಚಾಕು ಇದೆ. ಅಲೆಕ್ಸ್ ಅಲ್ಲಿಂದ ಹೋಗುವಾಗ ಅಲೆಕ್ಸ್ ಹೋಗ್ಬೇಡ ಅಂತ ಹೋಗಿ ನೋಡಿದ್ರೆ ಅಲೆಕ್ಸ್ ಅಲ್ಲಿ ಇರೋದಿಲ್ಲ. ಇವಳ ಮುಖ ಮಾತ್ರ ಮಿರರ್ ನಲ್ಲಿ ಕಾಣಿಸ್ತಾ ಇದೆ. ಆನಾ, ಏನಾಯ್ತು ಹೇಳು ಅಂತ ಕೇಳಿದಾಗ ಈಗ್ಲೇ ಇವಳಿಗೆ ಎಲ್ಲ ನೆನಪಾಗುತ್ತೆ. ಆ ದಿನ ಬಾಯ್ ಫ್ರೆಂಡ್ ನ ನೋಡಿ ಮನೆಗೆ ಬಂದಾಗ ಅವ್ರ ತಂದೆ ಹಾಗೂ ರೇಚಲ್ ರೊಮ್ಯಾಂಟಿಕ್ ಆಗಿ ಇರೋದನ್ನ ನೋಡಿ ಇವಳಿಗೆ ತುಂಬಾ ಕೋಪ ಬಂದಿದೆ. ಅವರಿಬ್ರು ರೊಮ್ಯಾಂಟಿಕ್ ಆಗಿ ಇರುವಾಗ್ಲೇ ಆ ಗ್ಲಾಸ್ ಬಾಲ್ ಕೆಳಗಡೆ ಬಿದ್ದು ಹೊಡೆದೋಗಿರುತ್ತೆ. ಈ ಕೋಪದಲ್ಲಿ ಇವರಿಬ್ಬರನ್ನ ಸೇರಿಸಿ ಈ ಮನೆನ ಸುಟ್ಟಾಕ್ಬೇಕು ಅಂತ ಬೋಟ್ ಹೌಸ್ ಗೆ ಬಂದು ಪೆಟ್ರೋಲ್ ತಗೊಳ್ಳುವಾಗ್ಲೇ ಅಲೆಕ್ಸ್ ಅಲ್ಲಿಗೆ ಬರ್ತಾಳೆ. ಆನಾ ಸರಿಯಾಗಿ ಟ್ಯಾಪ್ ಕ್ಲೋಸ್ ಮಾಡದೆ ಹೋಗ್ತಾಳೆ. ಅಲೆಕ್ಸ್ ಜೋರಾಗಿ ಡೋರ್ ಕ್ಲೋಸ್ ಮಾಡಿದ್ರಿಂದ ಅಲ್ಲಿದ್ದ ಕ್ಯಾಂಡಲ್ ಕೆಳಗಡೆ ಬಿದ್ದೋಗುತ್ತೆ. ಇನ್ನೊಂದು ಕಡೆ ಪೆಟ್ರೋಲ್ ಟ್ಯಾಪ್ ಇಂದ ಲೀಕ್ ಆಗ್ತಾ ಇದೆ. ಅಲೆಕ್ಸ್ ಅವರ ತಾಯಿ ಬೆಲ್ ಶಬ್ದ ಮಾಡಿದ್ರಿಂದ ಅಲೆಕ್ಸ್ ಒಳಗಡೆ ಹೋಗುವಾಗ್ಲೇ ಈ ಫೈರ್ ಆಕ್ಸಿಡೆಂಟ್ ಆಗಿ ಇಬ್ರು ಸತ್ತೋಗಿರ್ತಾರೆ. ಆಕ್ಚುಲಿ ಅವ್ರ ತಾಯಿ ಹಾಗೂ ಅಲೆಕ್ಸ್ ನ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ, ಅದು ಇದೆ ಆನಾ. ಈ ಇನ್ಸಿಡೆಂಟ್ ಆದ್ಮೇಲೆ ಆನಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಿದ್ರಿಂದ ಇವ್ರ ತಂದೆ ಮೆಂಟಲ್ ಹಾಸ್ಪಿಟಲ್ ಗೆ ಸೇರಿಸಿದ್ರು. ಆಕ್ಚುಲಿ ಆನಾ ಮನೆಗೆ ಬಂದಾಗಿನಿಂದ ಕೂಡ ಅಲೆಕ್ಸ್ ತನ್ನ ಜೊತೆ ಇದ್ದಾಳೆ ಅಂತ ಅನ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾಳೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗ್ ಇಂದ ಕೂಡ ಅಲೆಕ್ಸ್ ಆನಾ ಜೊತೆ ಮಾತ್ರ ಮಾತಾಡ್ತಾ ಇರ್ತಾಳೆ, ಬೇರೆ ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಅಲೆಕ್ಸ್ ಅವ್ರ ತಂದೆ ಜೊತೆ ಜಗಳ ಆಡೋ ಸೀನ್ ತೋರಿಸಿರ್ತಾರೆ. ಆಕ್ಚುಲಿ ಅವರು ಒಬ್ರೇ ಕೂತ್ಕೊಂಡು ಬರೀತಾ ಇರ್ತಾರೆ. ಆದ್ರೆ ಆನಾ ಅಲೆಕ್ಸ್ ತಂದೆ ಜೊತೆ ನನ್ನ ಪರವಾಗಿ ಜಗಳ ಮಾಡ್ತಿದ್ದಾಳೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾಳೆ. ಆಕ್ಚುಲಿ ಇವಳ ಬಾಯ್ ಫ್ರೆಂಡ್ ಮ್ಯಾಟ್ ನ ಸಾವಿಗೆ ಕೂಡ ಇವಳೇ ಕಾರಣ. ಆಕ್ಚುಲಿ ಆ ದಿನ ರಾತ್ರಿ ಅವನು ಇವಳನ್ನ ಮೀಟ್ ಆಗುವಾಗ ಮ್ಯಾಟ್ ಹೇಳಿರ್ತಾನೆ, ಆ ದಿನ ನಾನು ನೋಡ್ದೆ ನಿನ್ನ ತಾಯಿ ಹಾಗೂ ಅಲೆಕ್ಸ್ ನ ಸಾವಿಗೆ ನೀನೇ ಕಾರಣ ಅಂತ ಹೇಳುವಾಗ್ಲೇ ಇವಳೆ ಅವನ್ನ ಸಮುದ್ರಕ್ಕೆ ತಳ್ಳಿರ್ತಾಳೆ. ಆಗ ಅವನು ಇವಳ ಕೈಯನ್ನ ಹಿಡ್ಕೊಂಡಿರ್ತಾನೆ. ಅದೇ ಮಾರ್ಕ್ ಒಂದು ಸೀನ್ ನಲ್ಲಿ ಇವಳು ಅಲೆಕ್ಸ್ ಗೆ ತೋರಿಸಿರ್ತಾಳೆ. ಆಕ್ಚುಲಿ ರೇಚಲ್ ಒಳ್ಳೆ ಆಗಿರ್ತಾಳೆ. ಅವಳು ಆನಾನ ನಾರ್ಮಲ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿ ಕೊನೆಗೆ ಅವಳ ಕೈಯಿಂದಾನೆ ಸತ್ತೋದ್ಲು. ಸೊ ಆನಾಗೆ ಸ್ಟಿಲ್ ಮೆಂಟಲ್ ಇಲ್ನೆಸ್ ಇರೋದ್ರಿಂದ ಅದೇ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ. ಈಗ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆನಾ ಈ ಹಾಸ್ಪಿಟಲ್ ಇಂದ ಮನೆಗೆ ಹೋಗುವಾಗ ಒಂದು ಲೇಡಿ ಜೊತೆ ಮಾತಾಡಿರ್ತಾಳೆ ಅಲ್ವಾ, ಅವಳ ಕೈಯಲ್ಲಿ ಆ ಮುತ್ತಿನ ಸರ ಇದೆ. ವೆಲ್ಕಮ್ ಹೋಮ್ ಅಂತ ಹೇಳಿ ಡೋರ್ ಲಾಕ್ ಮಾಡ್ತಾಳೆ. ಆಗ ಡೋರ್ ನಲ್ಲಿ ಮಿಲ್ಡ್ರೆಡ್ ಕೆಂಪ್ ಅಂತ ಬರ್ದಿದೆ. ಅಂದ್ರೆ ಆ ರೈಟ್ಸ್ ಫ್ಯಾಮಿಲಿನ ಕೊಲೆ ಮಾಡಿರೋದು ಇವಳೆ. ಆ ರೈಟ್ ವೈಫ್ ನ ಕೊಂದು ಅವರ ಮುತ್ತಿನ ಸರ ಕದ್ದಿರ್ತಾಳೆ. ಈ ಮಿಲ್ಡ್ರೆಡ್ ಕೆಂಪ್ ಜೊತೆ ಹಾಸ್ಪಿಟಲ್ ನಲ್ಲಿ ಇರುವಾಗ ಇವಳು ಹೇಳಿದ್ದ ಕಥೆಯನ್ನ ಕೇಳಿ ರೇಚಲ್ಲೇ ನಮ್ಮ ಫ್ಯಾಮಿಲಿನ ಕೊಲ್ಲೋದಕ್ಕೆ ಹೊರಟಿದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾಳೆ. ಆನಾಗೆ ಎಲ್ಲ ಅರ್ಥ ಆದ್ಮೇಲೆ ಒಂದು ಸ್ಮೈಲ್ ಮಾಡೋದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.